ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬೈಕ್ ಕಾರ್ ಇದ್ದವರು ಈ ಮಾಹಿತಿಯನ್ನು ತಿಳಿಯಲೇಬೇಕು. ನವೆಂಬರ್ 20ರಿಂದ ಬೈಕ್ ಕಾರ್ ಓಡಿಸ್ತಾ ಇದ್ದೀರಾ? ಹಾಗಿದ್ರೆ ಒಂದು ಚಿಕ್ಕ ತಪ್ಪು ಮಾಡಿದರೆ ನೇರ 3,000 ರೂಪಾಯಿ ದಂಡ ನೀವು ಕಟ್ಟಬೇಕಾಗುತ್ತೆ. ಹಾಗಿದ್ರೆ ಯಾಕೆ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನವೆಂಬರ್ 20ರಿಂದ ರಾಜ್ಯ RTO ಇಲಾಖೆ ಇದೀಗ ಹೊಸದಾಗಿ ಕಟ್ಟುನಿಟ್ಟಿನ ಚೆಕಿಂಗ್ ಆರಂಭ ಮಾಡ್ತಾ ಇದೆ. ರಸ್ತೆ ಸುರಕ್ಷತೆ ಹೆಚ್ಚಿಸುವ ಉದ್ದೇಶದಿಂದ ಕೆಲವು ಸಾಮಾನ್ಯ ತಪ್ಪುಗಳಿಗೂ ಈಗ ನೇರವಾಗಿ 3,000 ರೂಪಾಯಿಯ ದಂಡವನ್ನು ವಿಧಿಸಲಾಗುತ್ತೆ. ಹಾಗಿದ್ರೆ ಯಾಕೆ 3,000 ರೂಪಾಯಿಯ ದಂಡ ಬೀಳುತ್ತೆ? ಮೊದಲನೆಯದಾಗಿ ನಂಬರ್ ಪ್ಲೇಟನ್ನು ಸ್ಪಷ್ಟವಾಗಿ ಹಾಕದೆ ಓಡಿಸುವುದು. ಅಂದರೆ ಮಣ್ಣು ಸ್ಟಿಕ್ಕರ್, ಸ್ಮಾಲ್ ಪಾಯಿಂಟ್ ಅಥವಾ ಫ್ಯಾನ್ಸಿ ನಂಬರ್ ಇದ್ದರೆ ತಕ್ಷಣ ನಿಮಗೆ ದಂಡ ಬೀಳುತ್ತೆ. ಎರಡನೆಯದಾಗಿ PUC ಪೊಲ್ಯೂಷನ್ ಅಂದರೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡದೇ ಇದ್ದರೆ, ಒಂದು ವೇಳೆ ವಾಹನ ಈ ಬಗ್ಗೆ ಚಲಾಯಿಸಿದರೆ PUC ಸರ್ಟಿಫಿಕೇಟ್ ಏನಿದೆಯೋ ಅದನ್ನು ಅಪ್ಡೇಟ್ ಮಾಡದೆ ವಾಹನ ಚಲಾವಣೆ ಮಾಡಿದರೆ ನಿಮಗೆ ಆವಾಗ ಸಹ 3,000 ರೂಪಾಯಿಯ ದಂಡ ಬೀಳುವ ಸಾಧ್ಯತೆ ಇರ್ತದೆ. ಮೂರನೆಯದಾಗಿ LED ಫೋಕಸ್ ಲೈಟ್ ಬಳಸಿಕೊಂಡು ಇತರರಿಗೆ ತೊಂದರೆ ಕೊಡುವುದು. ಇದರ ಬಗ್ಗೆ ಕೂಡ ಹೊಸ ಕ್ರ್ಯಾಕ್ಡೌನ್ನಲ್ಲಿ ಇದನ್ನೇ RTO ಮೊದಲಿಗೆ ಟಾರ್ಗೆಟ್ ಮಾಡ್ತಾ ಇದೆ. ಇದಕ್ಕಾಗಿ ಕೂಡ ನಿಮಗೆ 3,000 ರೂಪಾಯಿಯ ದಂಡ ಬೀಳಬಹುದು. ನಾಲ್ಕನೆಯದಾಗಿ ಮೌಲ್ಡ್ ಸೌಂಡ್ ಸೈಲೆನ್ಸರ್ ಅಂದರೆ ಅಧಿಕ ಸದ್ದು ಮಾಡುವ ಸೈಲೆನ್ಸರ್ಗೆ ನೇರ 3,000 ರೂಪಾಯಿಯ ದಂಡ ಹಾಕಬಹುದು. ಅದೇ ರೀತಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಹಾಕದೆ ಗಾಡಿ ಓಡಿಸಿದರೆ ಆವಾಗ ಅಥವಾ ನಿಮ್ಮ ಚಾಲಕನ ಮಾಹಿತಿ ಸರಿಯಾಗಿ ದಾಖಲೆ ಆಗಿದ್ದರೆ, ಅಂದರೆ ಡಾಕ್ಯುಮೆಂಟ್ನಲ್ಲಿ ಮಿಸ್ಮ್ಯಾಚ್ ಅಂತ ಬಂದರೆ ಆವಾಗ ಸಹ ನಿಮಗೆ ದಂಡ ಬೀಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಂಪಾರ್ಟೆಂಟಿವ್ ಅನಿಸಿದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.